ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ರಂಭಾಪೀಠದವರ ಇಷ್ಟಲಿಂಗ ಮಹಾಪೂಜೆ ನೋಡಿದ್ದೀವಿ, ನೋಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಾಡಿನ ಮೂಲೆ ಮೂಲೆಗಳಲ್ಲಿ ಸಂಚಲನವನ್ನು ಮೂಡಿಸಿದೆ. ಪೀಠ ರಾಜರಾಜ ಪೂಜಿತ ಪೀಠ ಇದೆ. ಮೈಸೂರು ಮಹಾರಾಜರಿಗೆ ಆಶೀರ್ವಾದ ಮಾಡಿದ ಪೀಠ, ರಾಷ್ಟ್ರಪತಿಗಳಿಗೆ ಆಶೀರ್ವಾದ ಮಾಡಿದ ಪೀಠ, ಅನೇಕ ಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಿದ ಪೀಠ. ಮೊನ್ನೆ ತಾನೇ ಕರ್ನಾಟಕದ ಮುಖ್ಯಮಂತ್ರಿಯವರು ರಂಭಾಪುರಿ ಪೀಠದ ವೀರ ಗಂಗಾಧರ ಅಜ್ಜಯ್ಯನವರ ಹೆಸರಿನಲ್ಲಿ ಪ್ರಮಾಣ ವಚನ ಪೀಠ ರಂಭಾಪುರಿ ಪೀಠ. ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಯೂ ಸಹ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿದ ದಾಖಲೆ ಇರಲಿಲ್ಲ. ಬಹಳ ಜನಗಳಿಗೆ ಸಂಶಯ ಇದೆ, ಅಜ್ಜಯ್ಯ ಅಂದರೆ ಯಾರು ಅಂತ ಒಂದು ಪ್ರಶ್ನೆ ಇದೆ. ಮೀಡಿಯಾದವರು ಅದನ್ನು ಸರಿಯಾಗಿ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಅಜ್ಜಯ್ಯ ಅಂತ ಹೇಳಿದ್ರೆ ರಂಭಾಪುರಿ ಪೀಠದ ಭಗವತ್ಪಾದ ವೀರ ಗಂಗಾಧರ ಅಜ್ಜಯ್ಯನವರ ನಾಮಾಂಕಿತದಲ್ಲಿ ಅವರು ಪ್ರಮಾಣ ಸ್ವೀಕಾರ ಮಾಡಿದರೆ ಎಷ್ಟು ಸಂತೋಷ ಪಡಬೇಕು ನಾವೆಲ್ಲ. ಆ ಫೋಟೋವನ್ನು ಇಟ್ಕೊಂಡು ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ದಾಖಲೆಗಳನ್ನು ನಾವು ಮೆಲುಕು ಹಾಕಬೇಕು. ಅಂತ ಪೀಠದ ಪರಂಪರೆ ನಮ್ಮದು. ರಾಜರಾಜ ಪೂಜಿತ ಪೀಠಗಳು, ರಾಷ್ಟ್ರೀಯ ಪೀಠಗಳು. ಮಾಂತರಿಕ ಸುಭಾಷರು ಹೇಳಿದರು, ಕೃತ ತ್ರೈತ ದ್ವಾಪರ ಕಲಿಗಳಿಂದ ಈ ಧರ್ಮ ಇದೆ, ನಾವು ಅಧ್ಯಯನ ಮಾಡೋದಿಲ್ಲ, ಮಾಡಿ ಸಮಸ್ಯೆನೇ ಇರೋದಿಲ್ಲ ಅಂತಕ್ಕಂಥ ಮಾತು ಹೇಳಿದರು. ಅದೇ ಸಿದ್ಧಾಂತ ಶಿಖಾಮಣಿಯಲ್ಲಿ ವಿಶ್ವಪೂರ್ವೋಚಿತ ವಿದ್ಯಾ ಶಿವ ಜೀವೈಕ ಬೋಧಿಕ ದಶಾ ಪ್ರಮತೆ ಶಿವ ವೀರಶಕ್ತಿ ಸ್ಮೃತ ಅಂತಕ್ಕಂಥ ಮಾತು ಬರುತ್ತೆ. ಯಾವ ಜೀವಾತ್ಮ ಪರಮಾತ್ಮಗೆ ಸಾಧನೆ ಮಾಡ್ತಾರೋ ಅವರೆಲ್ಲ ವೀರಶೈವರು ಅಂತಕ್ಕಂಥ ಮಾತು ಸಿದ್ಧಾಂತ ಶಿಖಾಮಣಿಯಲ್ಲಿ ಬರುತ್ತೆ. ನಾವು ಅಧ್ಯಯನ ಮಾಡಬೇಕು. ಅಧ್ಯಯನ ಎಲ್ಲವರಿಗೆ ಮಾಡೋದಿಲ್ಲ, ಅಲ್ಲಿವರಿಗೆ ನಮಗೆ ಮೌಢ್ಯತೆ ಇರುತ್ತೆ. ಈ ಪರಂಪರೆ ಪ್ರಾಚೀನ ಕಾಲದಿಂದ ಪರಂಪರೆ ಇಂದು ಉಳಿದಿದೆ. ಭಾರತ ದೇಶ ಧರ್ಮ ಪ್ರಧಾನವಾದ ರಾಷ್ಟ್ರ, ದೇಶ. ಪ್ರಾಯಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ನೆಹರೂರ ಕಾಲದಲ್ಲಿ, ಮಹಾತ್ಮ ಗಾಂಧಿಯವರ ಕಾಲದಲ್ಲಿ ರಷ್ಯಾ ದೇಶಕ್ಕೆ ಒಬ್ಬ ಪ್ರತಿನಿಧಿ ಕಳಿಸ್ಬೇಕಾಗಿತ್ತು ಭಾರತ ದೇಶದಿಂದ. ಯಾರು ಕಳಿಸ್ಬೇಕು ಅಂತ ಉಭಯರು ಚಿಂತನೆ ಮಾಡಿ ಕಡೆಗೆ ಒಬ್ಬರು ಆಯ್ಕೆ ಮಾಡಿದ್ರು. ಅವರೇ ರವೀಂದ್ರನಾಥ್ ಠಾಗೂರ್ ಅವರನ್ನು ಆಯ್ಕೆ ಮಾಡಿದರು. ರಷ್ಯಾ ದೇಶಕ್ಕೆ ಕಳಿಸ್ಬೇಕು ಅಂತೇಳಿ ರಷ್ಯಾ ದೇಶಕ್ಕೆ ಕಳಿಸ್ಬೇಕು ಅಂತ ಮೆಸೇಜ್ ಹೋಯಿತು. ರಷ್ಯಾ ದೇಶದ ಶಾಲೆಯಲ್ಲಿ ಒಂದು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟರು. ಈಗ ಭಾರತ ದೇಶದ ಪ್ರತಿನಿಧಿ ನಮ್ಮ ರಷ್ಯಾಕ್ಕೆ ಬರ್ತಾ ಇದ್ದಾರೆ, ಅವ್ರನ್ನ ಮಕ್ಕಳು ಸ್ವಾಗತ ಮಾಡಬೇಕು. ಅದು ಪುಟ್ಟ ಮಗು, ಸುಮಾರು 7-8 ವರ್ಷ ಪುಟ್ಟ ಮಗುವಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದರು. ಏನು ಟ್ರೈನಿಂಗ್ ಅಂತ ಹೇಳಿದ್ರೆ, ಅವರು ಟೈಗರ್ ಅವರು ಬರ್ತಾರೆ, ಅವರು ಆಲ್ರೆಡಿ ಎತ್ತರ ಇದ್ದರು, ಪುಟ್ಟ ಮಗು ಇತ್ತು. ಮಗುವಿನ ಒಂದು ಗುಲಾಬಿಯನ್ನು ಕೊಟ್ಟು, ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅಂತ ಮಗು ಹೇಳಿದ್ರು. ತಕ್ಷಣವಾಗಿ ಟ್ಯಾಗೋರ್ ಅವರು ಕೇಳ್ತಾರೆ, ಯಾಕೆ ನನ್ನ ಪ್ರೀತಿ ಮಾಡ್ತೀಯ ಅಂದಾಗ, ನೀವು ಭಾರತೀಯರು ದೇವರನ್ನು ಪ್ರೀತಿ ಮಾಡ್ತೀರ, ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತಕ್ಕಂಥ ಮಾತು ಮಗು ಹೇಳಿ. ಅಷ್ಟು ಭವ್ಯವಾದ ಪರಂಪರೆಯನ್ನು ಅವರು ಇದೇ ರಾಷ್ಟ್ರದಲ್ಲಿ ಭಾರತ ದೇಶವನ್ನು ಒಂದು ಮನೆ ಒಳಗೆ ಏನು ಅನೇಕ ವಿಭಾಗಗಳಿರ್ತವೆ. ಮನೆ ಒಳಗೆ ಅಡುಗೆ ಮನೆ, ಪೂಜಾ ಮನೆ, ಡೈನಿಂಗ್ ಹಾಲು, ಬೆಡ್ರೂಮು, ಹಾಲು, ಹೀಗೆ 4 ರೂಮ್ ಕೊಠಡಿ ಮಾಡಿರ್ತೀವಿ ಮನೆ ಒಳಗೆ. ಅದರಲ್ಲಿ ವಿಶೇಷವಾಗಿ ನಾವು ಪೂಜಾ ಮನೆಗೆ ಏನು ಗೌರವ ಕೊಡ್ತೀವಿ, ಆ ಗೌರವವನ್ನು ಪಾಶ್ಚಾತ್ಯ ದೇಶದವರು ಭಾರತಕ್ಕೆ ಕೊಟ್ಟಿದ್ದಾರೆ. ಪೂಜಾ ಮನೆಯ ಗೌರವವನ್ನು ಭಾರತ ಕೊಟ್ಟಿದ್ದಾರೆ. ವಿದೇಶಿ ವ್ಯಕ್ತಿ ಇಲ್ಲಿನ ವೇದಗಳನ್ನು, ಆಗಮಗಳನ್ನು, ಉಪನಿಷತ್ತುಗಳನ್ನು ಎಲ್ಲ ಅಧ್ಯಯನ ಮಾಡಿ ಭಾರತ ನೋಡಬೇಕು ಅಂತೇಳಿ ಒಂದ್ಸಾರಿ ಬರ್ತಾನೆ. ಇವೆಲ್ಲ ನೋಡಿರ್ಬೋದು.
ಮ್ಯಾಗ್ಜಿನ್ ಯಾರೇ ಕಸ್ತೂರಿ ಮ್ಯಾಗ್ಜಿನ್ ಮುಂದೆ ಗೊತ್ತಾಗುತ್ತೆ. ಸುಮಾರು 10 ವರ್ಷಗಳಿಂದ ಒಂದು ಆರ್ಟಿಕಲ್ ಬಂದಿತ್ತು. ಆ ಯಪ್ಪ ವಿದೇಶಿಗೆ ಬಂದಾಗ ಕಾಶಿಗೆ ಬರ್ತಾರೆ, ವಾರಣಾಸಿ ಬರ್ತಾರೆ. ವಾರಣಾಸಿ ಬಂದು ವಿಮಾನ ಇಳಿದ ಮೇಲೆ ತಮ್ಮ ಕಾಲಿನ ಬೂಸನ್ನ ಬಿಚ್ಚಿಟ್ಟು ಭಾರತ ದೇಶದ ಮಣ್ಣನ್ನು ತಲೆ ಮೇಲೆ ಹಾಕುತ್ತಾರೆ. ಅಷ್ಟು ಪಾವಿತ್ರತೆಯನ್ನ ವಿದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಈ ಭೂಕಾಲದಲ್ಲಿ ಹುಟ್ಟಬಾರದಂತೆ ಬರೀ ಕಾಲದಲ್ಲಿ ಬಂದಂಥವನು ಅಧ್ಯಯನ ಮಾಡ್ತಾನೆ. ಕಾಶಿ ಕೆಲವು ನಗರ ಅಧ್ಯಯನ ಮಾಡಿ ಅವನು ಆರ್ಟಿಕಲ್ ಬರೀತಾನೆ. ಈ ದೇಶಕ್ಕೆ ನಾನು 300 ವರ್ಷಗಳಿಂದ ಬರಬೇಕಾಗಿತ್ತು, ಅವತ್ತು ಎಲ್ಲ ಇಟ್ಟು ಇವತ್ತು ಅದು ನಾಶವಾಗಿದೆ ಅಂತಕ್ಕಂಥ ಮತ್ತೊಂದು ಬರೀತಾನೆ. ನಾಶ ಆಗೋದು ಬಹಳ ಸುಲಭ, ಗಳಿಸೋದು ಬಹಳ ಕಷ್ಟ. ವೀರಶೈವರಲ್ಲಿ ಅನೇಕ ಧರ್ಮ ಬೋಧನೆ ಮಾಡಿರೋದು ಕೇವಲ ವೀರಶೈವ ಧರ್ಮಕ್ಕೆ ಬೋಧನೆ ಆಗಿಲ್ಲ, ಸಮಸ್ತ ಮನುಕುಲಕ್ಕೆ ಬೋಧನೆ ಆಗಿರುವಂಥದ್ದು. ಮನುಕುಲಕ್ಕೆ ಯಾವ ಜಾತಿ ಪಂಗಡ ಭೇದ ಏನೂ ಇಲ್ಲ ಅಂತ ಮನುಕುಲಕ್ಕೆ ಬೋಧನೆ ಮಾಡುವಂಥ ವೀರಶೈವ ಸಿದ್ಧಾಂತವನ್ನ ನಾವೆಲ್ಲ ವೀರಶೈವರಾದರು ಗಮನಿಸಬೇಕು ಅಂತಕ್ಕಂಥ ಮಾತು ಹೇಳ್ತಾ, ಈ ಜೊತೆಯಲ್ಲಿ ರಂಭಾಪುರಿ ಪೀಠದ ಮೂಲ ಸ್ಥಳ ಕೊಲ್ಲಿಪಾಕಿಯಲ್ಲಿ ರೇಣುಕಾಚಾರ್ಯ ಅವತಾರ ಮಾಡ್ತಾರೆ. ಅವತಾರ ಮಾಡೋ ಸ್ಥಳದಲ್ಲಿ ಇವತ್ತು ಕುಲದ್ವೈತ ಜಾತಿಗೆ ಮಠಗಳ ನಿರ್ಮಾಣ ಮಾಡೋ ದಾಖಲೆ ಇವತ್ತು ಕೊಲ್ಲಿಪಾಕಿಯಲ್ಲಿ ನೋಡಬಹುದು. ಮಾದರ ಮಠ, ಮೇನ ಮಠ, ಗೌಂಡ ಮಠ, ಹಿರೇಮಠ, ಹೀಗೆ ಕುಲದ್ವೈತ ಜಾತಿಗೆ ಮಠವನ್ನು ನಿರ್ಮಾಣ ಮಾಡಿ ಲಿಂಗಧಾರಣೆ ಮಾಡೋ ದಾಖಲೆ ರಂಭಾಪುರಿ ಪೀಠದಲ್ಲಿ ಇವತ್ತು ನೋಡಿ. ಯಾರಾದ್ರೂ ಟಿವಿ ನೋಡ್ಬೇಕಾದ್ರೆ ಹಳ್ಳಿಗಳಲ್ಲಿ ಉಳಿದಿಲ್ಲ, ಟಿವಿನ ನೋಡುವಾಗ ಒಂದು ಗ್ರಾಮದಲ್ಲಿ ಪಂಚಾಯತಿ ಸೇರಿದಾಗ ಪಂಚಾಯತಿ ಕಟ್ಟೆ ಮೇಲೆ ಗೌಡರು, ಬುದ್ಧವಂತರು, ಪಟೇಲ್ ಸೇರ್ಕೊಂಡು ಒಂದು ಮಾತು ಹೇಳ್ತಾರೆ. ನೋಡ್ರಪ್ಪ, ಕುಲದ್ವೈತ ಜಾತಿ ಬಂದಿದ್ದೀರಾ ಹೇಳ್ತಾರಲ್ಲ, ಆ ಕುಲದ್ವೈತ ಜಾತಿ ಬಂದಿರ ಅವಾಗ ಪಂಚಾಯತಿ ಶುರು ಮಾಡ್ತಾರೆ. ಆ ಶುರು ಮಾಡಿದಂಥವ್ರು ರೇಣುಕಾಚಾರ್ಯರು ಕೊಲ್ಲಿಪಾಕಿ ಹೊತ್ತು 18 ಜಾತಿಗಳ ಮಠ ಮಾಡಿದಾರೆ. ಅಷ್ಟೇ ಜಾತಿ ಇದ್ದವತ್ತು. ಈಗ ಬಹಳ ಬದಲಾವಣೆ ಆಗಿದ್ದಾವೆ. ಮೂಲ ಜಾತಿಗಳು 18 ಜಾತಿಗಳು ಎಲ್ಲರಿಗೂ ಲಿಂಗದಾನ ಮಾಡಿದ್ರೆ ಅವರ ಕಾನ್ಸೆಪ್ಟ್ ಭಾವನೆ ಆಗಿದ್ದರೆ ಲಿಂಗ ಮಧ್ಯೆ ಜಗತ್ಸರು, ಜಗತ್ತೇ ಲಿಂಗ ಕಾರವಾಗುವಂಥ ದೃಷ್ಟಿ ಆದಿ ರೇಣುಕಾಚಾರ್ಯ ಇತ್ತು ಅಂತಕ್ಕಂಥದ್ದು. ಆ ಲಿಂಗವನ್ನು ಎಲ್ಲರ ಮುಖದಲ್ಲಿ ನಾವೆಲ್ಲ ವೇದಿಸಿವರು, ನಾವೆಲ್ಲ ಶಿವಭಕ್ತರು, ಶೋಭೆಯಲ್ಲ ನಾವು ಬೇರೆ ಅಂತಕ್ಕಂಥ ಭಾವಿಸ್ಕೊಂಡು ನಾವು ಶಿವಾರಾಧನೆ ಮಾಡಬೇಕು ಅಂತಕ್ಕಂಥ ಮಾತು ಹೇಳ್ತಾ ಪರಮ ಪೂಜ್ಯ ಮಹಾಪೂಜ್ಯರು ಈ ಧರ್ಮಯಜ್ಞವನ್ನ ಹಳ್ಳಿ, ನಗರ, ಪಟ್ಟಣಗಳಲ್ಲಿ ಆಯೋಜನೆ ಮಾಡಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದನ್ನ ಸದುಪಯೋಗವನ್ನು ನಾವು ಮಾಡ್ಕೋಬೇಕು ಅಂತಕ್ಕಂಥ ಮಾತು ಹೇಳ್ತಾ, ಈಗಾಗಲೇ ಸಿದ್ದರಾಮಯ್ಯ ಶ್ರೀಗಳು ಒಂದು ಮಾತು ಹೇಳಿದರು. 24 ವರ್ಷ ಆಗಿಲ್ಲ ಆಷಾಢ ಮಾಸ ಪೂಜೆ. ಬಹುಶಃ ಸ್ವಲ್ಪ ಉಳಿತಾಯ ಯೋಜನೆ ಮಾಡಿದ್ರೆ ಒಂದು ಆಷಾಢ ಮಾಸಕ್ಕೆ 5 ಲಕ್ಷ ಉಳಿಸಿದ್ರೆ 25 ವರ್ಷಕ್ಕೆ 1 ಕೋಟಿ ಆಗಿಬಿಡೋದು. ಈಗ ಬಹುಶಃ ಲೇಟಾಗಿ ಪ್ರಜ್ಞೆ ಬಂದಿದೆ ನಮ್ಮ ಸಮಿತಿಯವರಿಗೆ. ದಯಮಾಡಿ ಈ ಸಮಾರಂಭದಲ್ಲಿ 5 ದಿವಸ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸ್ವಾಮಿಗಳು 3 ಸಲ ಅನೌನ್ಸ್ ಮಾಡಬೇಕು. ಪ್ರಾರಂಭದಲ್ಲಿ, ಮಧ್ಯದಲ್ಲಿ, ಸಂಜೆ ಕಾರ್ಯಕ್ರಮದ ಎಂಟಲ್ಲಿ 3 ಸಾರಿ ಅನೌನ್ಸ್ ಮಾಡಬೇಕು. ಈ ನಿಧಿಗೆ ಅರ್ಪಣೆ ಮಾಡಿ ಅಂತ ಹೇಳಿ ಇವತ್ತು ನಮ್ಮ ಡಿ ಸಿ ಅವರು ಬಸಲಿಂಗಯ್ಯನವರು ಇವತ್ತು ಮಾಡಿ. ಬಹುಶಃ ಅವರು ಕೇಳಿ ಎಕ್ಸೈಸ್ ಡಿ ಸಿ ಅವರು, ಬಹುಶಃ ನಾನು ಅವರಿಗೆ ವೈಯಕ್ತಿಕ ಕೇಳ್ತೇನೆ, 1 ಲಕ್ಷ ಕೊಟ್ಟಿದ್ದಾರೆ, ಬೇಡರಿ ಪಂಚಪೀಠ ಹೆಸರಲ್ಲಿ 5 ಲಕ್ಷ ಕೊಡಿ, 1 ಲಕ್ಷ ಭಾಳ ಕಡಿಮೆ ಆಯ್ತು ಅಂತ ಹೇಳಿ ಕೊಡುವುದಾಗಿದ್ರೆ ಕೊಟ್ಟು ಅದು ಬೆಳೆಸಿದ್ರೆ ಮುಂದೆ 25 ವರ್ಷದ ಸಮಾರಂಭ ಯಾರನ್ನು ಕೇಳಬಾರದು. ಅಷ್ಟೊಳಗಾಗಿ ಸಮಿತಿಯವರು ಚುರುಕಾಗಿ 1 ಕೋಟಿ ರೂಪಾಯಿನ ಸಂಗ್ರಹ ಮಾಡಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಕೊಡ್ತೇನೆ. ಶಿವೋಂ ಭೂಯ.